ಗುಡ್ ಮಾರ್ನಿಂಗ್ ಹೇಳ್ತಿಂಟು ಬರೇ ಕುಯ್ಕು ಅನ್ಬೇಡ ಹಂಗೆ ಹೇಳು ಹಂಗೆ ಹೇಳು ಹೇಳು ನಿನ್ನ ಹೆಸರೇನು ಸಾಕು ನಿನ್ನ ಹೆಸರೇನು ಪಿಂಟು ಪಿಂಟು ನಿನ್ನ ಹೆಸರೇನು ಪಿಂಟು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಪಿಂಟು 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 ನಿನ್ನ ಹೆಸರೇನು ಪಿಂಟು ಪಿಂಟು ನಿನ್ನ ಹೆಸರು ಏನು ಹೇಳಪ್ಪ ಹಾಂ ಮಾತಾಡಲ್ಲ ಬಡ್ಡಿ ಮಗ ನಾನು ಮಾತಾಡ್ಸಿದ ಪಿಂಟು ಪಿಂಟು ಹ್ಞೂ ಸಿಟ್ ಪಿಂಟು 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 ಏನು ಗುಡ್ ಮಾರ್ನಿಂಗ್ ಬಾ ಕೆಳಗೆ ಬರ್ತೀಯಾ ಬರ್ತೀಯಾ ಬರ್ತೀನಿ ಯಾಕೆ ಬೇಡವಾ ಬರಲ್ಲನು ಒಲ್ಲೆ ಬಾ 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 ಬೇಡ ಹಂಗೆ ಅವನ ಹೆಸರು ಹೇಳ್ತಾನ ಒಲ್ಲೆ ಅಂತ ಅಲ್ಲೇ ಹೇಳ್ತಾನೆ ಅವನ ಹೆಸರು ಹೇಳ್ಸ ಕೆಳಗೆ ಬಾ ನಿನ್ನ ಹೆಸರೇನು ಪಿಂಟು ನಿನ್ನ ಹೆಸರೇನು ಯಾರ ಕಡೆ ಹೋಯ್ತಿ ಗಮನ ಯಾರ ಕಡೆ ಹೋಯ್ತೀಗ ನನ್ನೇ ನೋಡ್ತಿದ್ದೀಯ ಪಿಂಟು ನಿನ್ನ ಹೆಸರೇನಪ್ಪ ಪಿಂಟು ಅಲ್ಲಿ ಪಿಂಟು ಪಿಂಟು ಬಾಯ್ 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 ಕೆಲಸ ಮಾಡಮ್ಮಪ್ಪ ಟೈಮ್ ಆಗೈತಿ ಕೆಲಸ ಮಾಡ್ತೀನಿ ಮಮ್ಮಿ ಹೋಗ್ಬೇಡ್ವಾ ಅಂತ ನಾವು ಕೆಲಸ ಮಾಡಮ್ಮ ಟೈಮ್ ಆಗಿಲ್ವಾ ಫ್ರೆಂಡ್ಸ್ ಇಲ್ಲಿ ಅವರೆಕಾಳು ಪಲಾವ್ ರೆಡಿ ಆಗುತ್ತೈತಿ ಫ್ರೂಟ್ ಬ್ಯಾಕ್ ಮಾಡಾಕತ್ತೀನಿ ಇವತ್ತು ಮನ್ಗಂಡು ಪಲಾವ್ ಅದಲ್ರಿ ಸೂಪರ್ ಪಲಾವ್ ಇಲ್ಲಿಷ್ಟು ಯಜಮಾನ್ರು ಕಟ್ ಮಾಡಿ ಕೊಟ್ಟಾರ ಇಷ್ಟೂ ಹಾಕೋದು ಈಗ ಸಬ್ಬಸಿಗೆ ಸೊಪ್ಪು ಬೀನ್ಸು ಕ್ಯಾರೆಟು ಈರುಳ್ಳಿ ರಾಯ್ತಕ್ಕಲ್ಲ ಹಾಂ ರೀ ರಾಯ್ತ ಕಟ್ ಮಾಡ್ತೀವಿ ಸಣ್ಣಗೆ ಸೌತೆಕಾಯಿ ಕೊಡ್ಲಾ ಹಾಂ ಇವತ್ತು ಕಟಿಂಗ್ ಪ್ಲೇಯರ್ ಕಟಿಂಗ್ ಪ್ಲೇಯರ್ ಅಂತ ಎದಕ್ಕಂತಾರೆ ಎದಕ್ಕಂತ ಪಕ್ಕಡಿಗೆ ಅಂತಾರೆ ಕಟಿಂಗ್ ಪ್ಲೇಯರ್ ಅಂತೇಳಿ ಇಲ್ಲಿ ಅವರೆಕಾಳು ನನ್ನ ಗಂಡಕ್ಕೆ ಏನದು ಚಿನ್ಕುರುಳಿ ಬೇಕಂತ ಚಿನ್ಕುರುಳಿ ಮಾಡಾಕ ನೆನೆ ಇಟ್ಟು ನೋಡ್ರಿ ಚಿಲ್ಕಿಸ್ಬೇಕು ಇವಕ್ಕನ್ನ ಸತ್ತು ಮ್ಯಾಗ ಬಂದವನು ಸ್ವಲ್ಪ ಇದು ಇರ್ತಾವಲ್ಲ ಒಳಗೆ ಯಾಕೆ ಹಿಂಗಾಗ್ಯಾವ ನೀವು ಸ್ವಲ್ಪ ಇದು ಇಲ್ಲ ಅಷ್ಟೊಂದು ಚಿಲ್ಕಿಸ್ಬೇಕು ಮಿಂಟೆ ನೋಡು ಪದ ಹಾಕತ್ತೆ ಹೋಗಿ ನೋಡು ಕಾಯಿ ಕುಯ್ ಅಂತ ನಡ್ಸ್ಯಾನ ನೋಡಿ ಹೆಂಗೆ ಇರ್ತಾನೆ ಪದ ತಡಿದಪ್ಪ ನಾನು ಪಲಾವ್ ಮಾಡ್ತೀನಿ ತಡ್ರಿ ಮೊದಲು ನಿಮ್ಗೆ ಟೈಮ್ ಆಗುತ್ತೆ ಆಮೇಲೆ ಅವ್ನು ನೋಡ್ತೀನಿ ಈಗ ತರಕಾರಿ ನೋಡ್ರಿ ಇಷ್ಟು ತರಕಾರಿ ಹಾಕಿ ಮನ್ಗಂಡು ಪಲಾವ್ ಮಾಡಿದ್ರಿ ಇವತ್ತು ಬೀನ್ಸು ಕ್ಯಾರೆಟು ಮನೆಗಂಡು ಹಾಡಾಡತ್ತ ನೋಡಿ ಇಲ್ಲಿ ಪಕ್ಕದ ಮನೆಯವ್ರ ಪ್ಲೇಟ್ ಇತ್ತು ನಮ್ಮದು ಚಪಾತಿ ಕೊಟ್ಟು ಕಳ್ಸ ಚಪಾತಿ ಬೀನ್ಸ್ ಪಲ್ಯ ಅವ್ರ ಮನೇಲಿ ನಮ್ದು ಅಕ್ಕಿ ನೆನೆ ಇಟ್ಟಿನ ತೊಳೆದಿಲ್ಲಿ ಇಲ್ಲಿ ರಾತ್ರಿ ಮಾಡಿರೋ ಚಜ್ಕ ಉಳ್ದೈತಿ ನೋಡ್ರಿ ಇನ್ನು ಹಾಲು ತೊಗೊಂಬಂದಾರ ಕೆಲಸ 1 by 1 ನಡೆದೈತಿ ರೀ ಒಂದು ಸ್ವಲ್ಪ ನಂದು ಕುಕ್ಕರ್ ಇದು ಆಫ್ ಮಾಡಿರಿ ಏನು ಆಫ್ ಮಾಡ್ಬೇಡ್ರಿ ಕೈ ಸಣ್ಣಿಡು ಒಂಚೂರು ಪಿಂಟು ಓನಮ್ಮ ಓನೆ ಪಿಂಟು ಹಾಂ ಹೊಟ್ಟೆಸ್ತೈತಾ ಏಯ್ ತೆಗಿಬೇಡ ಕಿರಣು ಓನಮ್ಮ ಹಾಡ ಆಡ್ತಿದ್ರಾ ಫ್ರೆಂಡ್ಸ್ ಕರಿತಿದ್ರಾ ಹಾಡ ಆಡ್ತಿದ್ರಾ ಹಾಂ ಓನಮ್ಮ ಓನೆ ಮಮ್ಮು ಬೇಕಾ ಇನ್ನೂ ಸ್ವಲ್ಪ ಹೊತ್ತು ತಡಿ ಮಾಡಾತ್ತೀನಿ ಬಾಯ್ ಪಿಂಟು ನೋಡ್ರಿ ಹೆಂಗೆ ರೆಸ್ಪಾನ್ಸ್ ಮಾಡ್ತಾನಂತೇಳಿ ಸೂಪರಾಗಿ ರೆಸ್ಪಾನ್ಸ್ ಮಾಡ್ತಾನೆ ನಮ್ಮ ಪಿಂಟು ಈಗ ನೈನಾ ಸ್ನಾನಕ್ಕೆ ಹೋಗ್ಯಾಳ ನೋಡ್ರಿ ಸಾಕಲ್ಲ ತರಕಾರಿ ಹಾಕ್ಬಿಡ್ತೀನಿ
ಚೆಲ್ಲಿದ್ದು ಎಲ್ಲ ಹೊಸು. ಸಬ್ಬಸಿ ಸೊಪ್ಪು ಹಾಕಿದ್ರೆ ಭಾರಿ ಆಗುತ್ತೆ ನೋಡಿ ಪಲಾವು. ಒಂಥರ ಸಬ್ಬಸಿ ಸೊಪ್ಪು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಮ್ಮದಕ್ಕೆ ಅಂತಲ್ಲ, ರೊಟ್ಟಿಗಾಗಲಿ, ಚಪಾತಿಗಾಗಲಿ, ತಾಲಿಪಟ್ಟಾಗಲಿ, ಏನು ಮಾಡ್ತೀವಿ ಅಂದರೆ ಚೆನ್ನಾಗಿ ಸೂಪ್ ಆಗುತ್ತೆ ಅಂತ ಎಲ್ಲದಕ್ಕೂ. ಟೇಸ್ಟ್ ಹಂಗೆ ಸೂಪರಾಗಿರ್ತೈತಿ. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಬೇಕು, ಅದು ಕಲರ್ ಚೆನ್ನಾಗಿ ಬರುತ್ತೆ ನೋಡಿದ್ರೆ. ಇದು ಪಲಾವ್ ಥರ ಬರುತ್ತೆ. ಸ್ವಲ್ಪ ಜಾಸ್ತಿ ಹಾಕಿ ಮತ್ತೆ ಇದು ಅನ್ಸಲ್ಲ, ಸ್ವಲ್ಪ ಹಾಕಿ ಮತ್ತು ಉಪ್ಪು ಹಾಕೊಂಡು ಅಂದರೆ ತರಕಾರಿ ಬೇಗ ಬೇಯುತ್ತೆ ಅಂತ ಇಷ್ಟು ಉಪ್ಪು ಹಾಕಿ ತರಕಾರಿ ಎಲ್ಲ ಬೇಯಿಸ್ಕೊಂಡು ಅಕ್ಕಿ ಹಾಕಿ ಕೂಗಿಸ್ಬಿಟ್ರೆ ಪಲಾವ್ ಸೂಪರ್ ಪಲಾವ್. ಈ ಥಂಡಿಗೆ ಭಾರಿ ಹೋಗ್ತದೆ. ಪಲಾವ್ ರೆಡಿ ಆಯ್ತು ನೋಡಿ. ಸೂಪರ್ ವೆಜ್ ಪಲಾವ್, ಅವರೆಕಾಳು ವೆಜ್ ಪಲಾವ್. ರಾಯ್ತಾನು ರೆಡಿ ಆಗೈತೆ ನೋಡಿರಿ. ರಾಯ್ತಕ್ಕೆ ಇವತ್ತು ಕ್ಯಾರೆಟ್ ಹಾಕೀನಿ, ಕ್ಯಾರೆಟ್ ತುರ್ದು ಹಾಕೀನಿ. ಮೊಸರು ಸ್ವಲ್ಪ ಇತ್ತು, ಹಂಗಾಗಿ ಸ್ವಲ್ಪ ನೀರು ಹಾಕೀನಿ. ತೆಳ್ಳಗಾಗೈತೆ ನೋಡಿರಿ ಒಂಚೂರು. ಇರ್ತಾ ನಡಿತೈತಿ, ಏನು ಮಾಡೋಕ್ಕಾಗಲ್ಲ. ನಿಸ ಹಿಂಗೆ ಆತವು. ಮೊಸರು ಸ್ವಲ್ಪ ಕಮ್ಮಿ ಇತ್ತಿರಲಿಲ್ಲ. ಪಲಾವು ಸ್ಮೆಲ್ ಅಂತೂ ಗಮ್ ಅಂತ ಬರತೈತೆ ನೋಡಿರಿ. ನೋಡಿದ್ರೆ ಬಾಯ ನೀರು ಬರ್ತಾವೆ. ಈಗ ಸರ್ವ್ ಮಾಡಿಬಿಡೋದು ಎಲ್ಲರಿಗೂ. ಮೆಣ್ಸಿನ್ಕಾಯಿ ಕಡಿತೀರ ಅದಕ್ಕೆ ಅನ್ನಕ್ಕೆ ಆ ನಮ್ನಿ. ಹಾಂ, ಮೆಣ್ಸಿನ್ಕಾಯಿ ನಂಗೆ ಗೊತ್ತಿಲ್ಲ. ನಡ್ದೈತೆ ನೋಡ್ರಿ ಪಲಾವು. ರಾಯ್ತಾ ಹೆಂಗಾಗೈತೆ ನಾಷ್ಟ? ಸೂಪರ್. ನಾ ನನ್ನ ಗಂಡಕ್ಕೆ ಚಜ್ಕ ಕೊಟ್ಟಿನಿ. ಚಜ್ಕ ಮುಂಜಾನೆ ಚಜ್ಕ ಹೊಡಿಲ್ಲ ಅಂತೇಳಿ ರಾತ್ರಿ ಉಳಿದಿದ್ದು. ರಾತ್ರಿ ಉಳಿದಿದ್ದು ಚಜ್ಕ ಊಟ ಮಾಡತ್ತಾರ. ಚಜ್ಕ ಆಗಿನ ಪಲಾವು ಗಟ್ಟಿ ನೋಡ್ರಿ. ಅದು ನೈನಾ ಬಟ್ ಹಿಂಗೆ ಮಾಡ್ಕೊಂಡು ತಿನ್ಬಾರ್ದು ನೈನಾ. ಬಟ್ ಹಿಂಗೆ ಮಾಡಬಾರ್ದು. ಈ ಬಟ್ಟೆ ಎತ್ತು ಹಿಂಗೆ ಬಾಯಿಗೆ ಹಂಗೆ ಮಾಡಬಾರ್ದನ್ನ. ಅಷ್ಟು ಬಳ್ಳಿ ಬಾಯಿಗೆ ಇಟ್ಕೋಬೇಕು. ಚಜ್ಕ ಗಟ್ಟಿ ನೋಡ್ರಿ, ಊಟ ಮಾಡಬೇಕು. ಮುಂಜಾನೆ ಚಜ್ಕ ಉಂಡ್ರಿ ನಾ ಗಟ್ಟಿ ಹಾಕ್ಕಾರ. ಅದಕ್ಕೆ ಮುಂಜಾನೆ ಚಜ್ಕ ಮತ್ತೊಂಚೂರು ಹಾಲಾಗಿ ಬಿಸಿ ಮಾಡಿ ಕೊಟ್ಟೀನಿ. ತಿನ್ನು ಬೇಗ ತಿನ್ನು. ಬೇಡ ಬೋಗಿಸ್ತದೆ ಸಿಗಲ್ಲ. ನೀವು ಮಾಡಿಕೊಟ್ರೆ ತಿನ್ನಕ್ಕೆ ಅಳತಿರಲ್ಲ ಅಂತೀನಿ ನಾನು. ಅವನಿಗೂ ಸಾಂಗ್ ನಡ್ಸನ್ ತಂಬರ್ಲೆ ಕರ್ಕೊಂಬರ್ಲೆ ಒಳಗೆ. ಅವನ್ನೆಲ್ಲ ಹೊಲಸು ಮಾಡಿಬಿಡ್ತಾನೆ. ನಂಗೆ ಬಳಿಯೋಕ್ಕಾಗಲ್ಲ. ನೀವು ಯಾರು ಬಳಿತೀರಿ ಹೇಳ್ರಿ, ಕರ್ಕೊಂಬರ್ತೀನಿ ಒಳಗೆ. ನೋಡಿ ಹೆಂಗೆ ಪಾಸ್ ಹಾಕ ನೋಡು ಒಬ್ರು. ಏನಿಲ್ಲ, ನಾನು ನೋಡಿರೋ ಸಾಂಗ್. ಪಿಂಟು ಅಂತ ಎಷ್ಟೊಂದು ಕರೀತಾರ ನೋಡವ ಅಂತ. ಬಾರೆ 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 ಬಾ 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 ಊಟ ಮಾಡ್ಬಾ. ಮಮ್ಮ ಊಟ ಮಾಡ್ಬಾ. ಬಾ ಬಾ ಊಟ ಮಾಡ್ಬಾ. ಬಾ ಬರಲ್ಲ ಊಟ. ಮಮ್ಮ ಉಣ್ಣಲ್ಲ ಒಲ್ಯ. ಮಮ್ಮು ಇಲ್ಲೊಡಗ ನೈನಕ್ಕೆ ಊಟ ಮಾಡತ್ತ ನೋಡಿ. ಇಲ್ಲೊಡಗ ಊಟ ಮಾಡತ್ತ ನೈನಕ್ಕೆ. ಅಲ್ಲಿಗೆ ತಂದು ಕೊಡ್ಬೇಕ ಈಗ ಅದನ್ನು. ಬಾ ಒಳಗೆ ಬಾ. ಕೈ ಬಿಡು ತಗೋತೀನಿ ಸರಿ. ನೋಡ್ರಿ ಹೊರಗೆ ಬರಕ್ಕೆ ಬಾ 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 ಬಾ. ಯಾಕೆ ಒಲ್ಲೆ ಅಂತ ನೋಡ್ರಿ. ಬಾರಲೇ ಊಟ ಮಾಡಿ ಬಾ. ಕೆಳಗೆ ಬರಲತ್ ನೋಡ್ರಿ ಅವ. ಇದ್ರಾಗ ಹಾಕ್ಕೊಡು ತರಕಾರಿ ಬೇಡ. ಬರೀ ರೈಸ್ ಹಾಕು. ನೀ ಬರೀ ಈರುಳ್ಳಿ ಇದೈತೆ ಅದ್ರೊಳಗೆ. ಅವರೆಕಾಳು ಹಾಕಿ ತಿಂತಾನೆ. ಅವರೆಕಾಳವನು ಇಷ್ಟ ಅವನಿಗೆ ಅವರೆಕಾಳು. ಹಂಗೆ ರೈಸ್ನ ಹಾಕೋದ್ರ ಜೊತೆ ಒಂಚೂರು. ಹಾಕು ಬಿಡು. ಸಾಕು ತಿನ್ನ. ಸಾಕು ತಿನ್ನಲ್ಲ ಚಿನ್ನಮ್ಮ. ಟಾಪಿಂಟು ಇಲ್ಲಿ ಬಾ. ಇಲ್ಲಿ ಬಾ. ಅಲ್ಲಿಟ್ಟು ನೋಡಿ ಕೆಳಗೆ ಬಾ. ಕೆಳಗೆ ಬಂದು ತಿನ್ನು. ಬರಲತ್ ನೋಡ್ರಿ ಅವ್ನು. ಕೆಳಗೆ ಬಾ ಅಂದ್ರೆ ಬರಲ್ಲ. ಬಾ ಬಾ ಬಾ. ನೋಡಿ ಒಲ್ಲೆ ಅಂತಾನೆ. ಯಾಕೆ ಬರಕ್ಕೆ? ಕೂತ್ಕೊ ಅಲ್ಲೇ ಕೂತ್ಕೊ ಒಲ್ಲಿಕಂದ್ರೆ. ಹಾಂ ಏನು ತರಲಿ? ಬಂದೆ. ಏನು ಬೇಕು?
ಸಾಂಬಾರು ಸಾಂಬಾರ ಅದ್ರಾಗ ಹ್ಞೂ ಇದ್ರಾಗ ಯಾಕೆ ಇದಾಗಿಲ್ಲ ಒಂದು ಬೋಲ್ ಅಲ್ಲ ಇದ್ರಾಗ ಇದಾಗಲಿಲ್ಲ ರೈತ ಬೇಡ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 12 ಗಂಟೆ ಆಗೈತೆ ನೋಡ್ರಿ. ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಪಲಾವ್ ಆಯಿತು, ನಾಷ್ಟನೂ ನಾನು ತಿನ್ಕೊಂಡೆ, ಅವರು ತಿನ್ಕೊಂಡು ಎಲ್ಲ ಸ್ಕೂಲಿಗೆ ಹೋದ್ಲು. ನಾನು ಸ್ಕೂಲಿಗೆ ಹೋದ್ಲು, ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ರು. ಈಗ ನನ್ನ ಕೆಲಸ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದ್ರೆ ಅವ್ರನ್ನೆಲ್ಲ ಕಳಿಸಾದ್ಮೇಲೆ ಸ್ನಾನ ಪೂಜೆ ಇವೆರಡು ಕೆಲಸ ಆಗಿತ್ತು ನೋಡ್ರಿ. ಪೂಜೆನೂ ಮಾಡಿದೆ ಈಗ ನಾನು. ಇವಾಗ ಪೂಜೆ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ನನಗೆ ಬಿಸಿಲು ಬೀಳಾರ್ದೆ ಒಂದು ದೊಡ್ಡ ಕೆಲಸ ಹಿಂಸೆ ಆಗೈತೆ ನೋಡ್ರಿ ಈ ಸದ್ದ. ಯಾಕಂದ್ರೆ ನಿನ್ನೆ ಮತ್ತು ಮೊನ್ನೆ 2 ದಿನವೂ ಎಳ್ಬೀರಿಗೆ ಬೆಲ್ಲ ಎರಚಿಟ್ಟಿ ನೋಡ್ರಿ. ನಾನು ನಿನ್ನೆ ಮೊನ್ನೆ ವೀಡಿಯೋ ಮಾಡಿರಲಿಲ್ಲ, ಹಂಗಾಗಿ ಬೆಲ್ಲ ಎರಚೋದೇನು ವೀಡಿಯೋ ಮಾಡಿಲ್ಲ ನಾನು. ಎಳ್ಬೀರು ಮಾಡೋಕೆ ಬೆಲ್ಲನ ಎರಚಿಟ್ಟಿದ್ದೀನಿ, ಬಟ್ ಬಿಸಿಲೇ ಬರ್ತಿಲ್ಲ. ನಾನು ವೆಯ್ಟ್ ಮಾಡಿದೆ, ಬರುತ್ತೆ ಅಂತೇಳಿ 4-5 ದಿವಸ ಆಯಿತು. ಬಿಸಿಲಂತೂ ಇಲ್ಲವೇ ಇಲ್ಲ. ಮಳೆ ನಿನ್ನೆ ಮೊನ್ನೆ ಸ್ವಲ್ಪ ಜಿಟಿ ಅನ್ನಂಗಿತ್ತು. ಇವತ್ತಿನ ಅಷ್ಟೇ ಬಂದು ಹೋಗ್ತಾ ಐತಿ. ನೋಡ್ತಿರ್ಬೋದು ನೀವು ಹೊರಗಡೆ ಕ್ಲೈಮೇಟ್ ಹೆಂಗೈತಿ ಕಾಣಿಸಲ್ಲ. ಫುಲ್ ಮೋಡ ಏನು ಬಿಸಿಲೇ ಇಲ್ಲ ನೋಡ್ರಿ. ನಂಗಂತರೂ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತಿ. ಈಗ ಯಾವ ಕಡೆ ನಿಂತ್ಕೊಂಡ್ರೆ ಹೆಂಗೆ ಬರುತ್ತೆ ವಿಡಿಯೋ ಅಂತಲೇ ಗೊತ್ತಾಗಲ್ಲ. ಫುಲ್ಲು ಬ್ಲರ್ ಥರ ಅನಿಸುತ್ತೆ. ಈಗ ಏನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ನಾನು. ಇಲ್ಲಿ ನೋಡ್ತಿರ್ಬೋದು ನನ್ನ ಕೆಲಸ ಏನಾಗಿದೆ ಅಂತೇಳಿ. ಕೊಬ್ಬರಿ ಅಂತೂ ಮೊನ್ನೆ ಎರಚಿಟ್ಟಿದ್ದೆ, ಆಲ್ರೆಡಿ ವಿಡಿಯೋ ನೋಡಿರ್ತೀರಿ ನೀವು. ವಿಡಿಯೋ ಮಾಡಿದ್ದೀನಿ ನಾನು. ಕೊಬ್ಬರಿನ ಎರಚಿದ್ದೀನಿ ನೋಡಿರಿ ಸಣ್ಣಕ್ಕೆ. ಅವತ್ತು ಎರಚಿಟ್ಟಾದಮೇಲೆ ಅವತ್ತೊಂದು ದಿವಸ ಕಳೆದು ಮಾರನೇ ದಿವಸ ಬೆಲ್ಲನ ಎರಚಿಟ್ಟಿದ್ದೀನಿ. ಮಸಿ ಬಟ್ಟಿ ನೋಡಿರಿ, ಹಸಿ ಇರ್ತಲ್ಲ ಅಂತೇಳಿ ಹಾಗೆ ಒಣಗಾಕೊಂಡಿದ್ದೀನಿ. ಇಲ್ಲಿಕಂದ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡ್ತೈತಿ. ಅಡುಗೆ ಮನೆಯೇ ಫುಲ್ ಸ್ಮೆಲ್ ಅನ್ನಂಗೆ ಅನಿಸ್ಬಿಡ್ತೈತಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಎಲ್ಲ ಕೆಲಸನೂ ಮುಗ್ದೈತಿ. ಆಲ್ಮೋಸ್ಟ್ ಅಲ್ಲಿ ಏನೂ ಉಳಿಸಿಲ್ಲ, ಎಲ್ಲನೂ ಆಗೈತಿ ಕೆಲಸ. ಮಧ್ಯಾಹ್ನಕ್ಕೆ ಅಡುಗೆ ಅಂತೂ ಮಾಡಿಲ್ಲ ನೋಡಿರಿ. ಊಟಕ್ಕೆ ಯಾರೂ ಬರಲ್ಲ ಅವರು. ನಾನೇನೋ ಬಾಕ್ಸ್ ತೊಗೊಂಡೋಗಿದ್ದಾರೆ, ನಮ್ಮ ಮನೆಯವರು ಬರಲ್ಲ ಅಂತ ಹೇಳಿದ್ದಾರೆ. ಅವರೇ ಕಾಳು ಚಿಲ್ಕಿಸ್ಬೇಕು. ಕೆಲಸಕ್ಕೆ ಹೋದ್ರು ನೋಡಿರಿ ಅವರು. ಇದನ್ನು ಚಿಲ್ಕಿಸ್ಬೇಕು, ನಾನೇ ಚಿಲ್ಕಿಸ್ತೀನಿ. ಆಮೇಲೆ ಸೌತೆಕಾಯಿ ಇದು ನೋಡಿರಿ, ಅಲ್ಲೇ ದ್ವಾಮಿ ಕುಂದಾಗುತ್ತೆ ನೋಡಿರಿ. ಸೌತೆಕಾಯಿ ಎರಚಿಟ್ರಿ ಹಿಂಗೆ ಇದಕ್ಕೊಂಚೂರು ಏನಾರ ಮೇಲೆ ಒಂದು ಇದು ಹಾಕಬೇಕು. ಇದು ಬಂದು ಬೆಲ್ವತ್ತು ಹಣ್ಣು, ಬೆಳ್ಳುಳ್ಳಿನ ಅಂತ ಕರಿತೀವಲ್ಲ ಅದು ಹಣ್ಣಾಗೈತಿ. ಕಲಿಸ್ಬೇಕು. ನಾನು ಸಂಜೆ ಬಂದಮೇಲೆ ಕೇಳ್ತಾಳೆ, ಹಂಗಾಗಿ ಕಲಸಿದ್ರಾಯ್ತು ಅಂತೇಳಿ ಕಣ್ಣಿಗೆ ಕಾಣಂಗನೇ ಎತ್ತಿಟ್ಕೊಂಡಿದ್ದೀನಿ. ಮೇಲೆ ಇಟ್ಟನೆ ಅಂತಂದ್ರೆ ಇಲ್ಲ ಕೆಳಗಿಟ್ಟೆ ಅಂದ್ರೆ ನಂಗೆ ಕಣ್ಣಿಗೆ ಕಾಣಿಸಲ್ಲ, ಗೊತ್ತಾಗಲ್ಲ ನನಗೆ. ಇಲ್ಲಿ ಪಲಾವ್ ಮಾಡಿದ್ಮೇಲೆ ಎಲ್ಲ ಗ್ಯಾಸ್ ಎಲ್ಲ ಒರೆಸಿ ನೀಟ್ ಮಾಡಿದ್ದೀನಿ. ಅಡುಗೆ ಎಲ್ಲ ಮುಗೀತು ಅಂದರೆ ಎಲ್ಲ ಗ್ಯಾಸ್ ಎಲ್ಲ ಒರೆಸಿ ನೀಟ್ ಮಾಡಿಬಿಡ್ತೀನಿ ನೋಡಿರಿ ನಾನು. ಅದು ಪಲಾವಿನ ಒಂಚೂರು ಚೆಲ್ಲಿತ್ತು, ಎಲ್ಲನೂ ತೊಳೆದು ಇಲ್ಲಿ ಡಬ್ಬಾಕಿದ್ದೀನಿ ನೋಡಿರಿ. ಎಲ್ಲನೂ ಪಾತ್ರೆನೂ ಎಲ್ಲ ತೊಳೆದಿದ್ದೀನಿ. ಎಲ್ಲ ಸಿಂಕು ಎಲ್ಲ ಅಡುಗೆ ಮನೆ ಫುಲ್ ಕ್ಲೀನ್ ಆಗೈತೆ. ಎಲ್ಲ ಮುಗಿಸ್ಕೊಂಡೇ ಸ್ನಾನ ಮುಗಿಸ್ಕೊಂಡು ಪೂಜೆನ ಮಾಡಿದ್ದೀನಿ. ಇಲ್ಲಿ ಬಂದು ಇದು ಬೆಲ್ಲ ನೋಡಿರಿ ಈ ಥರ ಎರಚಿದ್ದೀನಿ. ಬೆಲ್ಲ ಒಂಥರ ಜೀರಿ ಏನಾಗತ್ತೈತೆ ನೋಡಿರಿ. ಅಂದರೆ ಏನನ್ನೋದು ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಬೆಲ್ಲದ ಕಲರ್ ಇಲ್ಲಿ ಚೇಂಜ್ ಕಾಣಿಸುತ್ತೆ. ಇಲ್ಲೇ ನಿಮಗೆ ಒಂಥರ ಅದೇ ಮೋಡ ಮುಚ್ಚಿದಾಗ ಹೆಂಗಾಗುತ್ತೆ ನೋಡಿರಿ. ನಿಮ್ಗೆ ಅಲ್ಲಿ ಮಿಂಚ್ತೈತೆ ಬೆಲ್ಲ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ. ನೋಡಿರಿ ನೀರು ಆಗಾಕತ್ಬಿಟ್ಟೈತಿ. ಏನು ಮಾಡಬೇಕು ಅಂತ ನನಗಂತೂ ಏನೂ ತೋಚ್ತಾ ಇಲ್ಲ. ಬಿಸಿಲು ಬರ್ತಾ ಇಲ್ಲ. ಫ್ರಿಜ್ಜಿಗೆ ಇಡಬೇಕು ಅಂತ ಅಂದ್ಕೊಂಡೆ. ಫ್ರಿಜ್ಜಿಗೂ ಒಬ್ರು ಆಗುತ್ತೆ ಅಂತಾರೆ, ಒಬ್ರು ಆಗಲ್ಲ ಅಂತಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಇಲ್ಲಿ ನೋಡಿರಿ ಹೆಂಗೆ ಜಿರಿ ಅನ್ಸಾಕತ್ತೈತೆ ಬೆಲ್ಲ. ಈ ಬಿಸಿಲು ಬೇಕಿದ್ದಕ್ಕೆ ಸದ್ಯ ಬಿಸಿಲಿಗೆ ಒಣಗಿಸಿದ್ರೆ ಇದು ಕಾಳಾಗುತ್ತೆ. ಇಲ್ಲಿಕಂದ್ರೆ ಹಿಂಗೆ ಜಿರಿ ಉಳ್ಕೊಂಡ್ಬಿಡ್ತೈತೆ ನೋಡಿರಿ. 2 ದಿನ ಕುಂತ್ಕೊಂಡು ಕಷ್ಟಪಟ್ಟು ಇರ್ಚಿದ್ದೀನಿ. ಏನೇನಾಗುತ್ತೆ ನಂಗಾಗೈತಿ. ಬಿಸಿಲು ಬಿದ್ದರೆ ಬೇಷೈತಿ, ಹೆಂಗೆ ಆಗುತ್ತೋ ಗೊತ್ತಿಲ್ಲ. ಬೆಲ್ಲ ಅಂತೂ ಹಿಂಗಾಗೈತೆ ನೋಡಿರಿ. ಈ ಥರ ಅಗಲವಾದ ಪಾತ್ರೆಯಲ್ಲಿನೂ ಹಾಕಿಟ್ಟಿದ್ದೀನಿ ಹಾರ್ಕೊಳ್ಳುತ್ತೆ ಅಂತೇಳಿ. ಅದು ಹೊರಗಡೆನೇ ಮೋಡ ಮುಚ್ಕೊಂಡೈತೆ ನೋಡಿರಿ. ಹೆಂಗೆ ಬಿಸಿಲಿದ್ರೇ ಸ್ವಲ್ಪ ಇದೇ ಇರುತ್ತೆ, ಫ್ರೆಶ್ ಆಗಿರಂಗೆ ಅನ್ಸುತ್ತೆ ಬೆಲ್ಲ. ಇಲ್ಲಿಕಂತಂದ್ರೆ ಹಿಂಗೆ ಆಗೋದು. ಇಲ್ಲಿ ಕೊಬ್ಬರಿನ ಹೆಚ್ಚಿಟ್ಟಿದ್ದೀನಿ ನೋಡಿರಿ. ಇವು ಒಂದು ಸ್ವಲ್ಪ ಪರವಾಗಿಲ್ಲ, ಇವು ಒಣಗಬೇಕು. ಒಂದೇ ದಿನ ಒಣಗೈತೆ ನೋಡಿರಿ. ಒಂದೇ ದಿನ ಬಿಸಿಲಿತ್ತು, ಮಾರನೇ ದಿನ ಒಣಗಿದ್ದೇನು ಬಿಸಿಲಿರಲಿಲ್ಲ. ನಾನು ಎರ್ಚಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗಿಂದ ಅವತ್ತೊಂದೇ ದಿನ ಬಿಸಿಲಿದ್ದಿದ್ದು. ಅದ್ರ ಮಾರನೇ ದಿನದಿಂದನೂ ಫುಲ್ ಮೋಡನೇ ಮಳೆನೇ ಮಳೆ ಏನು ಜಾಸ್ತಿ ಜೋರಿಲ್ಲ, ಜಿಟಿ ಬರುತ್ತಾ, ಬಿಸಿಲಿಲ್ಲ. ಹಂಗಾಗಿ ಹಿಂಗಾಗೈತೆ. ಇವಾಗ ಇದನ್ನು ನೋಡ್ಬೇಕೇನು ಒಂದು ಬಟ್ಟೆ ಮೇಲೆ ಹಾಕಿಟ್ರೆ ನೀರು ತ್ಯಾವ ಹೀರ್ಕೊಳ್ಳುತ್ತೆ, ಏನು ಮಾಡುತ್ತೆ ನೋಡ್ತೀನಿ ಒಂಚೂರು ಏನಾಗುತ್ತೆ ಅಂತೇಳಿ. ಈಗ ಅನಿಸ್ತೈತಿ ಎರ್ಚಬಾರ್ದಿತ್ತು. ನಾನು ಬಿಸಿಲು ಬಂದಾಗನೇ ಮನಗಂಡು ಚೂರ ಆಗ್ಬಿಡ್ತೈತೆ ನೋಡಿರಿ. ಈಗ ಹಂಗೆ ಅನಿಸ್ತೈತೆ ನನಗೆ. ಏನು ಮಾಡೋಕ್ಕಾಗಲ್ಲ, ಆಗೈತೆ ಈಗ ಆಲ್ರೆಡಿ. ನೋಡೋಣ ಏನೇನಾಗುತ್ತಾಗಲಿ. ಈಗ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ ಈ ಕೆಲಸ ಏನೇ ಇಲ್ಲ ನೋಡಿ. ನೆಕ್ಸ್ಟ್ ಕೆಲಸ ಅಂತೂ ಏನೇ ಇಲ್ಲ. ಮೊನ್ನೆ ಟ್ರೆಂಡ್ಸಿಂದ ಬಟ್ಟೆ ತೊಗೊಂಬಂದಿದ್ದು ನೋಡಿರಿ. ಆ ಬಟ್ಟೆನ ತೋರಿಸ್ತೀನಿ ಅಂತ ಏನೇನು ತೊಗೊಂಬಂದಿದ್ದೀನಿ ಅಂತೇಳಿ. ಅದು ಬ್ಯಾಗ್ ಹಂಗೆ ಇಟ್ಟಿದ್ದೀನಿ, ರೂಮಲ್ಲಿ ಇಟ್ಟಿದ್ದೀನಿ. ತೊಗೊಂಬಂದು ತೋರಿಸ್ತೀನಿ ಅಂತ ಏನೇನು ತೊಗೊಂಡೆ ಅಂಥೇಳಿ.
ಇಲ್ಲೇ ಟ್ರೈಪಾಡಿಗೆ ಹಾಕ್ಬಿಡ್ತೀನಿ ನೋಡ್ರಿ ಮೊಬೈಲ್ನ ಇಲ್ಲಿಕಂದ್ರೆ ಇದು ಟ್ರೈಪಾಡು ಹಿಂಗೆ ಅಲ್ಲಾಡ ಆಗ್ತೈತೆ ನೋಡ್ರಿ ನಟ್ಟೆಲ್ಲ ಅಷ್ಟು ಲೂಸ್ ಆಗಿಬಿಟ್ಟವು ಹಿಂಗಂದು ತೊಗೋಬೇಕು ಹೊಸದು. ಇಲ್ಲ ಒಂದು ಸೆಲ್ಫಿ ಸ್ಟಿಕ್ಕರ್ ತೊಗೋಬೇಕು. ಯಾವುದು ತೊಗೋತೀವೋ ಯಾವ್ದು ಬಿಡ್ತೀವೋ. ಎಲ್ಲಿ ಜಾಸ್ತಿ ಹೊರಗಡೆ ಹೋದಾಗೂ ವಿಡಿಯೋ ಮಾಡಲ್ಲ ನಾನು. ಒಂದು ಸತಿ ಯಾಕೆ ಸುಮ್ಮನೆ ಬಂಡವಾಳ ಹಾಕೋದಂತ ಒಂದು ಸರಿ ಅನಿಸುತ್ತೆ. ನೋಡ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇದರಲ್ಲೇ ಟೆಂಪ್ರವರಿ ನಡೆಸ್ತೀನಿ. ಈ ಸದ್ಯಕ್ಕೆ ಇದಕ್ಕೆ ಹಾಕ್ತೀನಿ ನೋಡ್ರಿ. ಒಂಚೂರು ಅಲ್ಲಾಡ್ತೈತಿ, ಪರವಾಗಿಲ್ಲ. ಸ್ಟಿಪ್ಪಾಗಿ ನಿಲ್ಲಂಗೆ ಒಂಚೂರು ನಟ್ಟಿಗಿಟ್ಟಿದ್ದು ಮಾಡಿಕೊಂಡು ಹಾಕಿ ಇದರಲ್ಲೇ ವಿಡಿಯೋ ಮಾಡ್ತೀನಿ. ಈಗ ತೋರಿಸ್ತೀನಿ ಅಂತ ಬಟ್ಟೆನ. ಮೊಬೈಲ್ ಇಟ್ಟ ತಕ್ಷಣ ಮೊಬೈಲ್ ವಜ್ನಿ ಹಿಂಗೆ ಅಲ್ಲಾಡ್ತೈತೆ. ಅದನ್ನು ಎಲ್ಲಿ ಯಾವ ಟೈಮಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಬಟ್ಟೆ ತೊಗೊಂಬರ್ತೀನಿ. ರೂಮಲ್ಲಿ ಇಟ್ಟಿದ್ದೀನಿ. ಕರೆಕ್ಟಾಗಿ ಕೂತಿತ್ತು ಸದ್ಯಕ್ಕೆ. ಬಟ್ಟೆ ತೊಗೊಂಬರ್ತೀನಿ. ಇಷ್ಟು ಬಟ್ಟೆನ ತೊಗೊಂಬಂದಿದ್ದೀನಿ. ಏನೇನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ ಅಂತ. ನೈನಾಗಂತೂ ಏನೂ ತೊಗೊಂಡಿಲ್ಲ ನೋಡ್ರಿ. ಎಲ್ಲ ನನಗೆ ನನ್ನ ಗಂಡಂಗೆ ಇಬ್ಬರಿಗೆ ತೊಗೊಂಡಿರೋದು. ಅದರಲ್ಲಿ ಆ್ಯಕ್ಚುಲಿ ಜಾಸ್ತಿ ನನ್ನದೇ ಐತಿ. ಬಿಟ್ಟರೆ ಬೇರೆ ಯಾರ್ದೂ ಇಲ್ಲ ನನಗೆ. ಇವೆಲ್ಲ ಬಿಲ್ಲು. ಬ್ರೈಟ್ನೆಸ್ ಹಿಂಗೆ ಕಾಣುತ್ತಾನ. 2 ನಿಮಿಷ ಒಂಚೂರು ಬ್ರೈಟ್ನೆಸ್ ಇಟ್ಬಿಡ್ತೀನಿ. ಹಿಂಗೆ ಸರಿ ಹೋಯ್ತು ಅನಿಸುತ್ತೆ. ಬಿಲ್ ನೋಡ್ರಿ ಎಷ್ಟಾಗೈತೆ ಅಂತಂದ್ರೆ 2 ಬಿಲ್ ಹಾಕ್ಸಿದ್ವಿ ನಾವು. ಒಂದು 3547 ರೂಪಾಯಿ ಆಗೈತೆ ನೋಡ್ರಿ. ಇನ್ನೊಂದು ಬಿಲ್ ತೋರಿಸ್ತೀನಿ ಅಂತ ಇದರಲ್ಲಿ ಕಾಣಲ್ಲ. ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ತೋರಿಸ್ತೀನಿ ಅಂತ ಎಲ್ಲಿತ್ತಲ್ಲದು. ಟೋಟಲ್ ಬಿಲ್ಲು ಇಲ್ಲೈತೆ ನೋಡಿರಿ. 3000 ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಒಂದು ಬಿಲ್ಲು. ಇದು ಟಿ ಶರ್ಟ್ಸ್ ಆಫರ್ಸ್ ಇದ್ವಲ್ಲ, ಅದಕ್ಕೆ ಕೌಂಟ್ ಆಗಲ್ಲ ಅಂತೇಳಿ ಇನ್ನೊಂದು ಬೇರೆ ಬಿಲ್ ಹಾಕಿದ್ರು. ಇದು ಬಂದು 400 ರೂಪಾಯಿ ನೋಡಿರಿ. 399 ರೂಪಾಯಿ. 2 ಟಿ ಶರ್ಟಿಗೆ 399 ರೂಪಾಯಿ. ಇದು ಬಂದು ಜೀನ್ಸ್ ನೋಡಿರಿ. ಇದು ಬೈ 1 get 1 ಇತ್ತು. ಚೆನ್ನಾಗಿತ್ತು ಬಟ್ಟೆ ಮಾತ್ರ. ಫುಲ್ ಸೂಪರ್ ಅಂದರೆ ಸೂಪರಾಗಿತ್ತು. ನಂದಲ್ಲ, ಇದು ಜೀನ್ಸ್ ನಮ್ಮ ಮನೆಯವ್ರು ತೊಗೊಂಡಿರೋಂಥದ್ದು. ಇದನ್ನು ಜೀನ್ಸು. ಇದು ನಮ್ಗೆ ಎಷ್ಟು ಇತ್ತು ಅಂತ ಹೇಳ್ತೀನಿ ನಿಮ್ಗೆ. ಇದು ರೇಟ್ ನೋಡಿರಿ ಎಷ್ಟೈತೆ ಅಂತೇಳಿ. 1500 ಐತೆ ರೇಟ್. ಕಾಣಿಸುತ್ತೆ ಅಂತ ಅಂದ್ಕೊತೀನಿ. ನನಗಿಲ್ಲಿ ಉಲ್ಟಾ ಕಾಣಿಸುತ್ತೆ, ನಿಮಗೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ನನಗೆ. 1499 ರೂಪಾಯಿ ಐತಿ. ಅಲ್ಲಿಗೆ 1500 ರೂಪಾಯಿ ಒಂದು ಪ್ಯಾಂಟಿಗೆ. ಆದರೆ ಇದು ಇಯರ್ ಎಂಡ್ ಅಲ್ವಾ, ಅಂದರೆ ಹೊಸ ವರ್ಷಕ್ಕಿಂತ ಮುಂಚೆ ನೋಡಿರಿ ಶಾಪ್ ಮಾಡಿರೋದು ನಾನು. ಹಾಗಾಗಿ ಇಯರ್ ಎಂಡಲ್ಲಿ ಆಫರ್ಸ್ಗಳನ್ನ ಬಿಟ್ಟಿರ್ತಾರೆ. ಸ್ವಲ್ಪ ಸ್ಟಾಕ್ ಇರ್ತಾವಲ್ಲ ಅಂಥವು ಬಟ್ಟೆನ ಸೇಲಲ್ಲಿ ಅಂದ್ರೆ ಆಫರಲ್ಲಿ ಬಿಟ್ಬಿಡ್ತಾರೆ ನೋಡ್ರಿ. ಮತ್ತು ಹೊಸ ವರ್ಷಕ್ಕೆ ಹೊಸ ಬಟ್ಟೆಗಳು ಬರ್ತಿರ್ತಾವೆ ಅಂತೇಳಿ. ಬಟ್ಟೆ ಮಾತ್ರ ಫುಲ್ ಸೂಪರಾಗೈತೆ. ಇದೊಂದು ಈ ಕಲರ್ದು ಜೀನ್ಸ್ನ ತೊಗೊಂಡಿದ್ದಾರೆ. ಇನ್ನೊಂದು ಜೀನ್ಸ್ನ ತೊಗೊಂಡಿದ್ದೀನಿ. ಅದೇ ಬೈ 1 get 1 ಅನ್ನಲ್ಲ, 2ರಿಂದ 1. ಸೊ 2 ಪ್ಯಾಂಟ್, 1 ಪ್ಯಾಂಟ್ ತೊಗೊಂಡ್ರೆ 1 ಪ್ಯಾಂಟು ಫ್ರೀ. ಇದೊಂದು ಕಲರ್ ತೊಗೊಂಡ್ರೆ ನೋಡ್ರಿ. ಇದು ಬಹುಶಃ ಅಲ್ಲಿ ಬ್ಲೂ ಥರ ಕಾಣಿಸುತ್ತೆ. ಇದು ಬ್ಲ್ಯಾಕಿಶ್ ಶೀಟ್ ನೋಡ್ರಿ. ಬ್ಲ್ಯಾಕ್, ಫುಲ್ ಬ್ಲ್ಯಾಕೂ ಅಲ್ಲ, ಫುಲ್ ಬ್ಲೂನೂ ಅಲ್ಲ, ಒಂಥರ ಬ್ಲ್ಯಾಕಿಶಲ್ಲಿ ಐತಿ. ಇದೊಂದು ಜೀನ್ಸ್. ಇದು ನೋಡ್ರಿ ಸೇಮ್ ಪ್ರೈಸ್. ಇದನ್ನು ಅಷ್ಟೇ. ಬಟ್ಟೆ ಮಾತ್ರ ಸೂಪರಾಗಿರ್ತಾವೆ, ಬಾಳಿಕೆ ಚೆನ್ನಾಗಿರುತ್ತೆ. ಇದೊಂದು ಅವರು 2 ಜೀನ್ಸ್ ತೊಗೊಂಡ್ರು ನೋಡ್ರಿ. ಇದೊಂದು ಬೈ 1 get 1 ಫ್ರೀ. ನೆಕ್ಸ್ಟ್ ಇವಿಷ್ಟು ನಾನು ನೋಡ್ರಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದು ಅಂತೇಳಿ. ಫಸ್ಟ್ ಒಂದು ಬಂದು ಟೀ ಶರ್ಟ್. 2 ಡೈಲಿ ವೇರ್ಗೆ ಟೀ ಶರ್ಟ್ ತೊಗೊಂಡಿ ನೋಡ್ರಿ. ಅವು ಮೊದಲೇನಿದ್ದು ಒಂದು ಸ್ವಲ್ಪ ತುಂಡು ಹಾಕತ್ತವ. ಈ ದಪ್ಪ ಆಗಿ ನೋಡ್ರಿ, ಹಂಗಾಗಿ ಸ್ವಲ್ಪ ತುಂಡು ಹಾಕತ್ತಿದ್ದು, ಹಂಗಾಗಿ ಸಣ್ಣ ಅಂತ ಅನ್ಸಾಕತ್ತಿದ್ದು. ಅದಕ್ಕೆ ಒಂದು ಸೈಜ್ ಈಗ ದೊಡ್ಡದಕ್ಕೆ ಹೋಗಿದ್ದೀನಿ. ಅವು ಸ್ಮಾಲ್ ಇದ್ದು. ಈ ಸದ್ ನಾನು ಮೀಡಿಯಮ್ ತೊಗೊಂಡು ನೋಡ್ರಿ. ಮೀಡಿಯಮ್ ಸೈಜಿಗೆ ಬಂದಿದ್ದೀನಿ ಈಗ ನಾನು. ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಮೀಡಿಯಮ್ ಸೈಜಿಗೆ ಬಂದಿನಿ. ಇದನ್ನು ಅಷ್ಟೇ ಬೈ 1 get 1 ಇದ್ದಿದ್ದು. ಇದು ರೇಟ್ ಬಂದು
399 ರೂಪಾಯಿ. ಬೈ ಒನ್ ಗೆಟ್ ಒನ್ ಅಂದ್ರೆ 200 ರೂಪಾಯಿ ಒಂದು ಬಿದ್ದಂಗೆ ಆಯ್ತು ನೋಡಿ. 201 ಪೀಸ್. ಬಟ್ಟೆ ಮಾತ್ರ ಸೂಪರಾಗಿ ಸ್ಮೂತಾಗಿ ಡೈಲಿ ಯೂಸ್ ಮಾಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯೆಲ್ಲೋ ಕಲರ್ ಐತೆ ನೋಡ್ರಿ ಇದು. ನಾನು ತೊಗೊಂಡಿರೋಂಥ ಸೈಜ್ ಬಂದು ಮೀಡಿಯಮ್ಮು. ಫಸ್ಟ್ ಎಲ್ಲ ಸ್ಮಾಲ್ ಆಗ್ತಿತ್ತು, ಈಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ, ಹಾಗಾಗಿ ಮೀಡಿಯಮ್ಮಿಗೆ ಬಂದಿದ್ದೀನಿ ನೋಡ್ರಿ. ಈಗ ಇದೊಂದು ತೊಗೊಂಡಿದ್ದೀನಿ. ಅದ್ರ ಜೊತೆಲಿ ಇದು ಗ್ರೇ ಕಲರ್ ಐತೆ ನೋಡಿ, ಚೆನ್ನಾಗಿತ್ತು. ಟೀ ಶರ್ಟ್ ಮೇಲೆ ಹೊರಗಡೆ ವೇರ್ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗಾಗಿ ಇದನ್ನು ತೊಗೊಂಡೆ. ಇನ್ನೊಂದು ಕಲರ್ ಎತ್ಕೊಂಡಿದ್ದೀನಿ. ಬೈ ಒನ್ ಗೆಟ್ ಒನ್ನು. ಇದನ್ನು ಅಷ್ಟೇ ಮೀಡಿಯಮ್ ಸೈಜು. ರೇಟ್ ಬಂದು 399. ಇದೊಂದು ಟೀ ಶರ್ಟ್. ಮತ್ತು ಇದೊಂದು ಶರ್ಟ್ ತೊಗೊಂಡು ನೋಡಿರಿ. ಈ ಶರ್ಟ್ ನಂಗೆ ಫುಲ್ ಇಷ್ಟ ಆಗ್ಬಿಡ್ತು. ಜೀನ್ಸ್ ಮೇಲೆ ಹಾಕೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಭಾಳ ದಿನದಿಂದ ಹುಡುಕ್ತಾ ಇದ್ದೆ ಇದನ್ನು. ಒಂದು ಸತಿ ಹೋದಾಗ ನೋಡಿದ್ದೆ, ಬಟ್ ರೇಟ್ ಜಾಸ್ತಿ ಆಗಿ ಬಿಟ್ಟು ಬಂದಿದ್ದೆ ನಾನು. ಇದು ಈಗ ಆಫರಲ್ಲಿ ಸಿಕ್ತು, ಹಂಗಾಗಿ ಎತ್ಕೊಂಬಂದೆ. ಇದು ರೇಟ್ ನೋಡ್ರಿ ಎಷ್ಟೈತೆ ಅಂತೇಳಿ. 1050 ರೂಪಾಯಿ ಐತಿ. ಈ ಒಂದು ಶರ್ಟಿಗೆ 1050 ರೂಪಾಯಿ ಕೊಡ್ಬೇಕಾ ಅಂತೇಳಿ ಅವಾಗ ಒಂದು ಸತಿ ಹೋದಾಗ ನೋಡಿ ಇಷ್ಟ ಆಗಿ ಬಿಟ್ಟು ಬಂದಿದ್ದೆ. ಇದು ಜೀನ್ಸ್ ಥರ ಅಂತ ಅನಿಸುತ್ತೆ. ಜೀನ್ಸ್ ಬಟ್ಟೆ ಒಂಥರ ಬಟ್ಟೆ ನೋಡ್ರಿ. ಇದು ಜೀನ್ಸೇ ಅನ್ನಂಗೆ ಅನಿಸುತ್ತೆ, ಬಟ್ ಸ್ಮೂತ್ ಜೀನ್ಸ್ ಚೆನ್ನಾಗಿತ್ತು. ಇಲ್ಲಿ ಹಿಂಗೆ ಫೋಲ್ಡಿಂಗು, ಮುಂದ್ಗಡೆ ಬಟನ್ನು, ಶರ್ಟ್ ಥರ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಇಷ್ಟ ಆಯಿತು. ಶರ್ಟ್ ಮೇಲೆ ತುಂಬ, ಜೀನ್ಸ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶರ್ಟ್. ಎಷ್ಟು ಬರುತ್ತೆ ನೋಡ್ರಿ. ಇಷ್ಟ ಆಗಿತ್ತು. ಒಂದು ಸತಿ ನೋಡಿ ಬಿಟ್ಟು ಬಂದಿದ್ದೆ, ಈ ಸತಿ ಆಫರಲ್ಲಿ ಇತ್ತಲ್ಲ ಅಂತೇಳಿ ತೊಗೊಂಡೆ. ಇದು ಹೆಂಗೆ ಅಂತಂದ್ರೆ ಬೈ 2 ಗೆಟ್ 1 ಅಲ್ಲಿ ಇತ್ತು ನೋಡ್ರಿ. ಬೈ 2 ತೊಗೊಂಡ್ರೆ 1 ಫ್ರೀ ಅಂತ, ಬೈ 2 ಗೆಟ್ 1 ಫ್ರೀ ಇತ್ತು. ಅದ್ರಾಗ ತೊಗೊಂಡಿರೋಂಥದ್ದು. ಇದಕ್ಕೆ ಎಷ್ಟು ಬಿತ್ತು ಅಂತೇಳಿ ಲೆಕ್ಕ ಮಾಡಿ ಹೇಳ್ತೀನಿ ಅಂತ ನಾನು ನಿಮಗೆ. ಇದು ಶರ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಇದು ಭಾಳ ಇಷ್ಟ ಆಗ್ಬಿಟ್ಟಿತ್ತು ನನಗೆ. ಇದೊಂದು ಶರ್ಟ್ನ ತೊಗೊಂಡಿದ್ದೀನಿ. ಜೀನ್ಸ್ ಮೇಲೆ ಹಾಕಕ್ಕೆ ಬ್ಲ್ಯಾಕ್ ಜೀನ್ಸ್ ಐತೆ ನಂದು, ಅದ್ರ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಬ್ಲೂ ಐತಿ, ಗ್ರೇ ಕಲರ್ನೂ ಐತಿ. ಯಾವುದಕ್ಕೆ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಇದು ಮುಂದ್ಗಡೆ ಬಟನ್ ಅದ ನೋಡ್ರಿ, ಈ ಥರ. ಈ ಥರ ಬಟನು ಚೆನ್ನಾಗಿತ್ತು ಬಟ್ಟೆ. ಅದಕ್ಕೆ ಇದೊಂದು ಶರ್ಟ್ನ, ಇದು ಕೆಳಗಡೆ ಬಂದು ಈ ಥರ ಇದು ನೋಡ್ರಿ. ಇದೊಂದು ಶರ್ಟ್ ತೊಗೊಂಡಿದ್ದೀನಿ. ಮತ್ತು ಇವು ಈ ಸದ್ಯ ಟ್ರೆಂಡ್ ಐತೆ ನೋಡ್ರಿ, ಭಾರಿ ಪ್ಯಾಂಟ್ಗಳು ಇವು. ಒಂಥರ ಜೀನ್ಸೂ ಅಲ್ಲ, ಒಂಥರ ಮೆಟೀರಿಯಲ್, ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದಾವು. ಡೈಲಿ ವೇರ್ ಮಾಡೋಕ್ಕೂ ನಡೀತಾವು, ಹೊರಗಡೆ ಹಾಕೊಂಡು ಹೋಗೋಕ್ಕೂ ನಡೀತೈತೆ ನೋಡ್ರಿ. ಫುಲ್ಲು ಬಟ್ಟೆ ಹೆಂಗೈತೆ ಅಂತಂದ್ರೆ ನಾವು ಎಷ್ಟು ದಿನ ಉಟ್ರು ನಾವೇ ಬೇಜಾರಾಗಿ ಬಿಡ್ಬೇಕಷ್ಟೇ. ಈ ಬಟ್ಟೆ ಅಂತ ಹಾಳಾಗಲ್ಲ, ಅಷ್ಟು ಚೆನ್ನಾಗಿತ್ತು ಬಟ್ಟೆ. 1000 ರೂಪಾಯಿ ಇದಕ್ಕೆ. 390 ಏನು 999. ಇದೊಂದು ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡು ನೋಡ್ರಿ. ನಾನು ಡೈಲಿ ವೇರ್ಗೆ ಅಂತಲೇ ತೊಗೊಂಡಿದ್ದೀನಿ, ಬಟ್ ಡೈಲಿ ವೇರ್ನು ಮಾಡ್ಬೋದು. ಇದೆಲ್ಲ ಹೊರಗಡೆನೇ ತುಂಬ ಚೆನ್ನಾಗಿ ಕಾಣಿಸ್ತವೆ. ಈಗೆಲ್ಲ ಈ ಪ್ಯಾಂಟ್ಗಳು ತುಂಬ ಟ್ರೆಂಡ್ ಆಗ್ಯಾವ ನೋಡ್ರಿ. ಕ್ರಾಪ್ ಟಾಪ್ ಹಾಕ್ಕೊಂಡು ಈ ಥರದ ಪ್ಯಾಂಟ್ ಹಾಕೊಂಡ್ರೆ ಫುಲ್ಲು ಮಸ್ತಾಗಿ ಕಾಣಿಸುತ್ತೆ. ಬಟ್ ನಾವೇನು ಆ ಥರ ಹಾಕ್ತೀನಿ ಎಲ್ಲ ಗೊತ್ತಿಲ್ಲ. ನಾನು ಮನೇಲೇ ವೇರ್ ಮಾಡೋಕ್ಕಂತಲೇ ತೊಗೊಂಡಿದ್ದೀನಿ. ಇದೊಂದು ಪ್ಯಾಂಟ್ ನೋಡ್ರಿ, ಒಂಥರ ಪ್ಲಾಜಾನೂ ಅಲ್ಲ, ಇದು ನೈಟ್ ವೇರ್ ಅಂತಲೇ ಹೇಳೋಕ್ಕಾಗಲ್ಲ. ಹೊರಗಡೆ ಹಾಕೊಂಡು ಹೋಗೋಂಥ ಪ್ಯಾಂಟ್ಗಳೇ ಇವು. ಈ ಬಟ್ಟೆ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲೋ ಗೊತ್ತಿಲ್ಲ. ಇದು ಫುಲ್ ಬ್ಲ್ಯಾಕ್ ಕಲರ್ ಐತಿ, ಒಳಗಡೆ ಒಂಥರ ಈ ಥರ ಐತಿ ನೋಡ್ರಿ ಬಟ್ಟೆ. ಇದು ಎಕ್ಸ್ಪೆಂಡಬಲ್ ಬಟ್ಟೆ, ಚೆನ್ನಾಗೈತಿ ಬಟ್ಟೆ, ತುಂಬ ಚೆನ್ನಾಗೈತಿ. ಇದೊಂದು ಪ್ಯಾಂಟ್ ತೊಗೊಂಡಿದ್ದೀನಿ. ಮತ್ತು ಇದೊಂದು ಪ್ಯಾಂಟ್ ನೋಡ್ರಿ, ಇದು ಅಷ್ಟೇ ಫುಲ್ ಸೂಪರ್ ಅಂದರೆ ಸೂಪರ್ ಆಗೈತೆ ನೋಡ್ರಿ. ಹೊರಗಡೆನೇ ಹಾಕ್ಬೋದು, ಮನೇಲೂ ಹಾಕ್ಬೋದು. ಇಲ್ಲಿ ಕೆಳಗಡೆ ಬಂದು ಫುಲ್ ಈಗೆಲ್ಲ ಬಂದ ನೋಡ್ರಿ ಜೀನ್ಸ್, ಇಲ್ಲೆಲ್ಲ ಫಿಟ್ ಇರುತ್ತೆ. ಕೆಳಗಡೆ ಬಂದು ರಾಜ್ಕುಮಾರನ್ ಪ್ಯಾಂಟ್ ಅಂತ ಹೇಳೋರು ಅವಾಗೆಲ್ಲ, ಆ ಥರ ಪ್ಯಾಂಟ್ಗಳಿವು. ಇದು ಇಲ್ಲಿ ಕೆಳಗಡೆ ಒಂದು ಸೈಡ್ ಬಂದು ಈ ಥರ ಬಟನ್ ಬಂದೈತಿ. 4 ಬಟನ್ ಬಂದವು. ಇದು ಬಿಚ್ಕೋಬೋದು ನೋಡ್ರಿ ನಾವು, ಅಂದರೆ ಬಿಟ್ಕೊಂಡ್ರೆ ಬಿಟ್ಕೋಬೋದು, ಇಲ್ಲಿ ಹಾಕ್ಕೋಬೋದು. ಈ ಥರ ಒಂದು ಅಥವಾ 2 ಬಟನ್ ಬಿಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕಟ್ಟಿದ್ರಗತ್ಲೆ ಕಾಣಿಸುತ್ತೆ. ಫುಲ್ ಇಲ್ಲಿವರೆಗೂ ಐತೆ, ಬಟ್ 4 ಬಟನ್ ಕೊಟ್ಟಿದ್ದಾರೆ. 4 ಬಟನ್ ಬಿಚ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. 2 ಬಿಚ್ಬೋದು, 1 ಅಥವಾ 2 ಬಿಚ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಹಿಂದ್ಗಡೆ ಇಲಾಸ್ಟಿಕ್ ಐತಿ, ಮತ್ತು ಇಲ್ಲಿ ಹಿಂದ್ಗಡೆ ಬ್ಯಾಕ್ ಇಲ್ಲಿ ನೋಡ್ರಿ, ಅಂದರೆ ಪ್ಯಾಕೆಟ್ ಥರ ಡಿಸೈನ್ ಮಾಡಿದ್ದಾರೆ. ಪ್ಯಾಕೆಟ್ ಇಲ್ಲ, ಗೊತ್ತಾಗ್ತಿರುವ ನಿಮಗೆ. ಪ್ಯಾಕೆಟ್ ಥರ ಡಿಸೈನ್ ಮಾಡಿದ್ದಾರೆ, ಪ್ಯಾಕೆಟ್ ಅಲ್ಲ ಇದು. ಸೈಡ್ ಪ್ಯಾಕೆಟ್ ಐತಿ, ಇಲ್ಲಿದೆ ನೋಡ್ರಿ ಸೈಡ್ ಪ್ಯಾಕೆಟ್ ಇದೆ. ಹಿಂದ್ಗಡೆ ಇಲಾಸ್ಟಿಕ್ ಐತಿ, ಮುಂದ್ಗಡೆ ಈ ಥರ ಐತಿ. ಇಲ್ಲಿ 2ಕ್ಕೂ ಸೈಡ್ ಪ್ಯಾಕೆಟ್ ಬಂದೈತಿ.
ಈ ಥರ ನೋಡಿರಿ ಸೈಡ್ ಪ್ಯಾಕೆಟ್. ನಂಗೆ ಇದು ಫುಲ್ ಇಷ್ಟ ಆಯ್ತು ನೋಡ್ರಿ. ಪ್ಯಾಂಟ್ ಇದನ್ನು ಟೀ ಶರ್ಟ್ ಮೇಲೂ ಹಾಕಕ್ಕೆ ನಡೀತೈತಿ, ಹೊರಗಡೆ ಹಾಕೊಂಡು ಹೋಗೋಕ್ಕೂ ನಡೀತೈತಿ ನೋಡ್ರಿ. ಸೂಪರ್ ಆಗೈತಿ. ಬಟ್ಟೆ ಮಾತ್ರ ಮಾತಾಡಂಗೆ ಇಲ್ಲ ಬಟ್ಟೆ ಕ್ವಾಲಿಟಿನ. ಇವೆರಡು ಪ್ಯಾಂಟು ಮತ್ತು ಇದೊಂದು ಶರ್ಟ್ ಬೈ 2 get 1 ಅಲ್ಲಿ ಬಂದಿರೋಂಥದ್ದು ನೋಡ್ರಿ. ಇದಕ್ಕೂ 1000 ರೂಪಾಯಿ ಐತಿ, ಇದಕ್ಕೂ 1000 ರೂಪಾಯಿ ಐತಿ, ಇದಕ್ಕೆ 1050 ರೂಪಾಯಿ ಐತಿ. ಇವೆರಡು ತೊಗೊಂಡ್ರೆ ಇದೊಂದು ಫ್ರೀ ನನ್ನ ಲೆಕ್ಕಕ್ಕೆ ನಾನು ತೊಗೊಂಡಿದ್ದೀನಿ. ಬಟ್ ಅವರು ಕಮ್ಮಿ ಇರೋ ರೇಟ್ನೇ ರೇಟ್ ಯಾವ್ದು ಕಮ್ಮಿ ಇರುತ್ತೆ ನೋಡ್ರಿ ಅದನ್ನು ಫ್ರೀ ಆಗಿ ಕೊಡ್ತಾರೆ. ಇದ್ರದ್ದು ಒಂದ್ರದ್ದು ಬಿಲ್ ಆಗಿರ್ತೈತಿ, ಒಂದು ಪ್ಯಾಂಟಿಂಗ್ ಫ್ರೀ ಬಂದಿರ್ತೈತಿ. ಬೈ 2 get 1 ಫ್ರೀಯಲ್ಲಿ ತೊಗೊಂಡಿರೋಂಥದ್ದು. ಇಷ್ಟು ಬಟ್ಟೆನ ತೊಗೊಂಬಂದಿದ್ದೀನಿ ನೋಡ್ರಿ. ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ದೀನಿ 2 ಬ್ಲ್ಯಾಕ್ ಪ್ಯಾಂಟು, ಇವೆರಡು ಟೀ ಶರ್ಟು. ನೋಡಿ ಹೆಂಗಾಗುತ್ತಂತ. ಈಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿನಿ, ಚಬ್ಬಿ ಥರ ಕಾಣಿಸ್ತಾ ಇದ್ದೀನಿ. ಹಾಕೊಳಕ್ಕೆ ಒಂದ್ಸತಿ ಬೇಡ ಅನ್ಸುತ್ತೆ, ಒಂದ್ಸತಿ ಇನ್ನು ಈಗ ಹಾಕೊಳ್ಳಾರ ಮತ್ತಿನ್ನು ಯಾವಾಗ ಹಾಕೊಳಕ್ಕಾಗತ್ತೆ ನೋಡ್ರಿ. ಮತ್ತೆ ಮುದುಕಿ ಆಗ್ಬಿಡ್ತೀವಿ, ಆಮೇಲೆ ಹಾಕೊಳಕ್ಕಾಗಲ್ಲ. ಇವಾಗಲೇ ಹಾಕೊಂಡ್ಬಿಟ್ಬಿಡೋದು. ಹಾಗಾಗಿ ತೊಗೊಂಡಿದ್ದೀನಿ. ಇಷ್ಟು ಶಾಪಿಂಗ್ನ ಅವತ್ತು ಮಾಡ್ಕೊಂಬಂದಿದ್ದೀನಿ ನೋಡ್ರಿ. ತೋರ್ಸೋಣ ಅಂತ ಅಂದ್ಕೊಂಡಿದ್ದೆ, ತೋರ್ಸೋಕ್ಕೆ ಆಗಿರಲಿಲ್ಲ. ಮತ್ತು ಹಂಗೆ ಹೊಸ ವರ್ಷದ ಬ್ಲಾಗ್ ಎಲ್ಲ ಬಂದು ನೋಡ್ರಿ. ಡಿಲೇ ಆಗುತ್ತೆ ಅಂತ ಅಂದ್ಕೊಂಡು ಆ ಬ್ಲಾಗ್ಗಳನ್ನೆಲ್ಲ ಹಾಕ್ಕೊಂಡೆ. ಇದನ್ನು ನಿಧಾನಕ್ಕೆ ತೋರಿಸ್ಕೊಂಡ್ರಾಯ್ತು ಅಂತೇಳಿ ಇವತ್ತು ತೋರಿಸಿ ನೋಡ್ರಿ. ಹೆಂಗದ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಫುಲ್ ಇಷ್ಟ ಆಗೈತಿ, ಹಾಗಾಗಿ ಎತ್ಕೊಂಬಂದಿರೋಂಥದ್ದು. ಇವಾಗ ಒಂದೊಂದು ಕೆಲಸ ಅಂತೂ ಬೇರೆ ಕೆಲಸ ಏನಿಲ್ಲ, ಒಂದು ವಿಡಿಯೋ ಎಡಿಟಿಂಗ್ ಐತೆ ನೋಡ್ರಿ. ಈಗ 4 ಗಂಟೆಗೆ ಅಪ್ಲೋಡ್ ಮಾಡ್ಬೇಕು ನಾನು ಮತ್ತೆ ವಾಪಸ್ಸು. ಹಾಗಾಗಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.